ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ನಾಳೆ 30/1/2026 ಶುಕ್ರವಾರ ದಿನ. ಈಗ ಬಜೆಟ್ ಅಂತೂ ಬಹಳ ದೂರ ಇಲ್ಲ ಅನ್ಕೋತೀನಿ, ಸಂಡೇನೇ ಇದೆ. ಅದಕ್ಕಿಂತ ಮುಂಚೆ ನಾಳೆ ಏನು ಹೆಚ್ಚು ಕಮ್ಮಿ ಆಗುತ್ತೆ, ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ ಮಾತ್ರ ನೋಡೋಣ. ಸ್ಟಾಕ್ಸ್ಗಳ ಬಗ್ಗೆ ನಾನು ಡಿಸ್ಕಷನ್ ಮಾಡಲ್ಲ, ಬಿಕಾಸ್ ಆಫ್ಟರ್ ಬಜೆಟ್ ಓನ್ಲಿ ದ ಕ್ಲಿಯರ್ ಥಿಂಗ್ಸ್ ನೀವು ನೋಡಬಹುದು. ಸೊ ಫಸ್ಟ್ ನಾವ್ ಏನೇನ್ ಟ್ರೇಡ್ ಮಾಡಿದೀವಿ ನಾನೇನೇನ್ ಮಾಡಿದೆ ಅನ್ನೋ ಕಥೆನ ಶುರು ಮಾಡೋಣ. ಫಸ್ಟ್ ಓಕೆ, ನಿಮಗೆ ಮಾರ್ನಿಂಗ್ ಅಲ್ಲಿ ಒಂದು ಪಾಯಿಂಟ್ ಆಫ್ ವ್ಯೂ ಹಾಕಿದೆ. ಮಾರ್ಕೆಟ್ ಇಲ್ಲಿ ಮೇಕ್ ಆರ್ ಬ್ರೇಕ್ ಇದೆ ಅಂತ ಹೇಳಿ ನಿಮಗೆ ಅರೌಂಡ್ 9:50 ಅಥವಾ 10 ಆಸ್ಪಾಸ್ ಹಾಕಿರ್ಬೋದು. ಸೊ ಮಾರ್ಕೆಟ್ ಈ ಸಪೋರ್ಟ್ ಹತ್ರ 25,200 ಹತ್ರ ನಿಂತ್ಕೊಂಡಿತ್ತು. ಆಮೇಲೆ ಕೆಳಗಡೆಯಿಂದ ಈ ರೀತಿ ಟ್ರೆಂಡ್ ಲೈನ್ ಸಪೋರ್ಟ್ ಕೂಡ ಡ್ರಾ ಮಾಡಿದ್ದ. ಮಾರ್ಕೆಟ್ ಏನ್ ಮಾಡ್ದ, ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಕಾಣ್ತಾ ಇದೆ ಡಬ್ಲ್ಯೂ ಪ್ಯಾಟರ್ನ್. ಇಷ್ಟು ಈಸಿ ಕಣ್ಣಿಗೆ ಕಂಡಿಲ್ಲ, ನಾನು ಟ್ರೇಡ್ ಮಾಡಿಲ್ಲ ಅಂದ್ರೆ ನೀವು ಲಾಜಿಕಲಿ ಥಿಂಕ್ ಮಾಡ್ಬೇಕು, ಸರ್ ಈ ಜಾಗದಲ್ಲಿ ಪ್ಯಾಟರ್ನ್ಸ್ ನ ಹುಡುಕೋದು ಇನ್ಮೇಲೆ ಮರಿಬಾರ್ದು ಅಂತ ಹೇಳಿ. ಓಕೆ, ಇದಾದ ಮೇಲೆ ನೋಡ್ಕೋತೀರಿ, ನಾನು ನೀವು ಇನ್ನೊಂದು ನಿನ್ನೆ ಪಾಯಿಂಟ್ ಆಫ್ ವ್ಯೂ ಹಾಕಿದೆ. 25,350 ದಾಟಿದ್ರೆ ನೀವು 25,500 ವರೆಗೂ ಥಿಂಕ್ ಮಾಡಬಹುದು ಅಂತೇಳಿ. ಬಟ್ ಮಾರ್ಕೆಟ್ ಹೋಗಿದ್ದು 25,450 ಅಷ್ಟೇ. ಯಾಕೆ? ಮಾರ್ಕೆಟ್ ಆಲ್ರೆಡಿ ಇಷ್ಟೊಂದು ರ್ಯಾಲಿ ಕ್ರಿಯೇಟ್ ಆಗಿತ್ತು. ಇವತ್ತು ಸೆನ್ಸೆಕ್ಸ್ ಎಕ್ಸ್ಪೈರಿ ಕೂಡ ಇತ್ತು. ಓಕೆ, ಇದ್ರ ಜೊತೆಗೆ ಸೆನ್ಸೆಕ್ಸ್ ಕೂಡ ನಿಮಗೆ ಮೆಸೇಜ್ ಮಾಡಿದೆ, ಹೌದು ಮಾರ್ಕೆಟ್ ಈಗ ಈ ಬ್ರೇಕ್ ಆದ್ರೆ ಜಂಪ್ ಸಿಗುತ್ತೆ, ಎಕನಾಮಿಕ್ ಸರ್ವೆ ಖಾತೆಗಳು ಮುಗಿದಿದೆ ಅಂತ ಹೇಳಿ. ಮಾರ್ಕೆಟ್ ಬ್ರೇಕ್ಔಟ್ ಕೊಟ್ಟ, ರೀಟೆಸ್ಟ್ ಕೊಟ್ಟ, ಇಲ್ಲಿಂದ ನೈಸ್ ಆಗಿ, ಐ ರಿಪೀಟ್, ನೈಸ್ ಆಗಿ 82,700 ವರೆಗೂ ಹೋಗಿದ್ದಾನೆ. ಅಂಡ್ ಐ ಶಾರ್ಟೆಡ್ ವೆಲ್ ಬಿಫೋರ್. ಈ 12:55 1 ಗಂಟೆ ಸುಮಾರು ಇದ್ದಾಗ 82,500 ಪುಟ್ ಸೆಲ್ ಹೊಡೆದಿದೆ. ಅಂಡ್ ದಟ್ ಇಸ್ ಗಿವನ್ ಅ ಫ್ಯಾಂಟಾಸ್ಟಿಕ್ ಮೊಮೆಂಟಮ್. ಓಕೆ, ಎನಿವೇ, ಪುಟ್ ಸೆಲ್ಲಿಂಗ್ ದುಡ್ಡು ಆಯ್ತು, ಇವನ್ ಕಾಲ್ ಬೈಯಿಂಗ್ ದುಡ್ಡು ಆಗಿದೆ. ವಾಟ್ನಲ್ಲಿ ಎಲ್ರಿಗೂ ದುಡ್ಡು ಆಗಿದೆ ಅಂತ ತಿಳ್ಕೊಳ್ತೀನಿ. ಎಷ್ಟು ಜನ ಆಗಿದೆ, ಆಗಿಲ್ಲ, ಅಥವಾ ಕಲ್ತಿದ್ದೀರಿ, ಕಲ್ತಿಲ್ಲ ಅನ್ನೋ ಪಾಯಿಂಟ್ ನ ಆಕ್ಚುಲಿ ಗ್ರೂಪ್ ಅಲ್ಲಿ ಅಥವಾ ಕಮೆಂಟ್ ಅಲ್ಲಿ ಹಾಕ್ತೀರ ಅಂತ ತಿಳ್ಕೊಳ್ತೀನಿ. ಲೆಟ್ಸ್ ಸ್ಟಾರ್ಟ್ ಹಿಯರ್. ನಿಫ್ಟಿ ನಾಳೆ ಯಾವ ರೀತಿ ಕಾಣಬಹುದು, ಅದ್ರ ಜೊತೆಗೆ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ, ಇಂಡಿಯಾ ವಿಕ್ಸ್ ಬಜೆಟ್ ಬರೋಕ್ಕಿಂತ 2 ದಿನ ಮುಂಚೆಯಿಂದ ಫಿಕ್ಸ್ ಬೀಳ್ತಾ ಇದೆ. ಕೇರ್ಫುಲ್ ಆಗಿರಿ. ನಾಳೆ ಶುಕ್ರವಾರ, ಆಬ್ವಿಯಸ್ಲಿ ವಿಕ್ಸ್ ಇದೇ ರೀತಿ ಬೀಳ್ತಾ ಹೋಗ್ಬೋದು. ಅಂಡ್ ಶನಿವಾರ ಬಿಟ್ಟರೆ ರವಿವಾರ ಮತ್ತೆ ನಿಮಗೆ ಟ್ರೇಡಿಂಗ್ ವರ್ಕಿಂಗ್ ಡೇ ಇರೋದ್ರಿಂದ ಸ್ವಲ್ಪ ಮಾರ್ಕೆಟ್ ನಲ್ಲಿ ಪ್ರೀಮಿಯಂ ಅಂತೂ ನಿಮಗೆ ಕಾಯ್ಕೋಬಹುದು. ಬಟ್ ಕೆಲವೊಮ್ಮೆ ಪ್ರೀಮಿಯಂ ಕಾಯೋದಕ್ಕೆ ಕಾರಣ ಆಗೋದಿಲ್ಲ ಯಾವ್ದಂದ್ರೆ ವಿಕ್ಸೆ. ಓಕೆ, ಸ್ಟಾರ್ಟ್ ವಿತ್ ನಿಫ್ಟಿ ಹಿಯರ್. ನಾನು ಇದನ್ನ 1 ಅವರ್ ಆಂಗಲ್ ಸ್ವಿಚ್ ಮಾಡ್ತೀನಿ. 1 ಅವರ್ ಆಂಗಲ್ ಇಂದ ಸ್ವಿಚ್ ಮಾಡ್ಕೊಂಡ್ಬಿಟ್ಟು ಕೆಲವೊಂದು ಇಂಪಾರ್ಟೆಂಟ್ ಲೆವೆಲ್ಸ್ ಗಳನ್ನ ಹಾಕೋತೀನಿ. ಲೆಟ್ಸ್ ಪುಟ್ ಇಟ್ ಇಂಪಾರ್ಟೆಂಟ್ ಲೆವೆಲ್. ಅದಕ್ಕಿಂತ ಮುಂಚೆ ಒಂದು ಡೇ ಆಂಗಲ್ ನೋಡ್ಕೊಳ್ಳಿ. ಡೇ ಆಂಗಲ್ ಇಂದ ಮಾರ್ಕೆಟ್ ಬುಲಿಶ್ ಕಂಟಿನ್ಯೂಷನ್ ಶೋಕಾಸ್ ಮಾಡಿದಾನೆ. ಹೆವಿ ಲಿಕ್ವಿಡಿಟಿ ಗ್ರಾಬ್ ಮಾಡಿ ಮೇಲೆಗಡೆ ಬಂದಿದ್ದು ಕಂಡಿದ್ದು ನೋಡಿದ್ರೆ ಆಬ್ವಿಯಸ್ಲಿ ನೆಕ್ಸ್ಟ್ ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ಅಂತ ನಾವು ಡ್ರಾ ಮಾಡೋದು ಸೈಕಾಲಜಿಕಲ್ ನಂಬರ್ 25,500 ಲೆವೆಲ್ ನಂಬರ್ 1. ಅದನ್ನ ಬಿಟ್ರೆ ಮಾರ್ಕೆಟ್ ಕ್ಯಾನ್ ಇವನ್ ಗೋ ಟು ದ ಹೈ ಅಬೌಟ್ 25,700 ಇನ್ ಕೇಸ್ ಮಾರ್ಕೆಟ್ ಅದನ್ನ ದಾಟ್ಕೊಂಡ್ರೆ. ಮೂವಿಂಗ್ ಎವರೇಜ್ ಗಳನ್ನ ನೋಡ್ಕೊಳ್ಳಿ. ಈಗ ಎಕ್ಸಾಕ್ಟ್ಲಿ 20 ಡೇ ಮೂವಿಂಗ್ ಎವರೇಜ್ ಬಂದು ಕುತ್ಕೊಂಡಿರೋದು ನಿಮಗೆ 25,700 ಅಲ್ಲಿ. ಬರಸ್ 200 ಡೇ ಮೂವಿಂಗ್ ಎವರೇಜ್ ಇವತ್ತು ಸಪೋರ್ಟ್ ತಗೊಂಡ ಮಾರ್ಕೆಟ್ ಸಡನ್ಲಿ ಅಲ್ಲಿಂದ ರಿಯಾಕ್ಟ್ ಕೂಡ ಸಖತ್ ಆಗಿದೆ. ಸೊ ದಿಸ್ ಕುಡ್ ಬಿ, ನನ್ನ ಅನಿಸಿಕೆ ಪ್ರಕಾರ, ಬಜೆಟ್ ಅಥವಾ ಎಲ್ಲವೂ ಪ್ರಕಾರ ಈ ಬಾಟಮ್ ನಿಮಗೆ ಈ ತಿಂಗಳವರೆಗೂ ಹೋಲ್ಡ್ ಮಾಡುತ್ತೆ ಅನ್ಕೊಳ್ತೀನಿ, ಫೆಬ್ರವರಿ ಮಂತ್ ಎಲ್ಲ. ಸೊ ಮಾರ್ಕೆಟ್ ಇದ್ರ ಕೆಳಗಡೆ ಹೋಗೋ ಸಾಧ್ಯತೆ ಕಮ್ಮಿ ಅನ್ಕೊಳ್ತೀನಿ, ಎಕ್ಸೆಪ್ಟ್ ಬಜೆಟ್ ದಿನ ಬಿಟ್ರೆ. ಓಕೆ, ಇದನ್ನ ಇಷ್ಟೆಲ್ಲ ಆಂಗಲ್ ನೋಡಿದಿರಿ. ಸರ್ ಎಲ್ಲಿವರೆಗೂ ಮಾರ್ಕೆಟ್ ಹೋಗ್ಬೋದು ಅನ್ನೋದಕ್ಕೆ ಮೇಲಿಂದ ಕೆಳಗಡೆ ನಾನು ಫಿಬೋನಾಚಿ ಹಾಕಿದ್ರೆ ಸೊ ನೋಡ್ಕೋತೀರಿ, ನಮಗೆ ಗೋಲ್ಡನ್ ಫಿಬೋ ಏರಿಯಾ ಬರೋದು 25,800 ಅಂಡ್ 700 ಹತ್ರ ಎಲ್ಲ ಲೆವೆಲ್ಗಳು. ಈ ಜಾಗಗಳ ಇಂಪಾರ್ಟೆಂಟ್ ಇದೆ. ಮಾರ್ಕೆಟ್ ಇನ್ ಕೇಸ್ ನಾಳೆ ನಿಮಗೆ 25,500 ಮೇಲೆ ನಿಂತ್ಕೊಳ್ತಾನೆ ಅಂದ್ರೆ ಆ ಟಾರ್ಗೆಟ್ ಥಿಂಕ್ ಮಾಡ್ಬೋದಪ್ಪ. ಓಕೆ, ಬ್ರಾಡೆಡ್ ಆಲ್ ದಿಸ್ ವಿನ್. ಲೆಟ್ಸ್ ಗೋ ಟು 30 ಮಿನಿಟ್ಸ್. ಸೊ 30 ನಿಮಿಷದ ಪ್ರಕಾರ ನಿನ್ನೆ ಕೂಡ ಹೇಳಿದ್ದು, ಇವತ್ತು ಕೂಡ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಒನ್ ಆಫ್ ದ ಮೇಜರ್ ಲೆವೆಲ್ ಇಲ್ಲಿದೆ, ಅದನ್ನ ಮಾರ್ಕೆಟ್ ದಾಟ್ಕೊಂಡಿದೆ 25,350. ಅಂಡ್ ಇನ್ನೊಂದು ಆಂಗಲ್ ಇಂದ ನಿಮಗೆ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಕೂಡ ಕಾಣ್ತಾ ಇದೆ. ಮಾರ್ಕೆಟ್ ಶೋಲ್ಡರ್ ನ ಬಿಟ್ಕೊಟ್ಟಿಲ್ಲ. ಅದ್ರ ಜೊತೆಗೆ ಇಂಪಾರ್ಟೆಂಟ್ ಆಗಿ ಮಿನಿಮಮ್ ಅಂದ್ರೂ ಇದರ ಪ್ರಕಾರ 25,800 ಆದ್ರೂ ಟಾರ್ಗೆಟ್ ಅನ್ಕೋಬಹುದು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಸ್ಟ್ರಾಟಜಿ ಪ್ರಕಾರ. ವೆರಸ್ ನಾಳೆ ಮಾರ್ಕೆಟ್ ಏನ್ ಕೇಸ್ ಏನಾದ್ರೂ ನಿಮಗೆ ಫ್ಲಾಟ್ ಆಗಿ 25,450 430 ಈ ರೀತಿ ಓಪನ್ ಆಗಿದೆ, ವೇಟ್ ಯು ಹ್ಯಾವ್ ಅ ಫ್ರೀ ವೇ ಅಬೌಟ್ 25,500 ಲೈಕ್ ನಾವು ಇಲ್ಲಿ ಡಿಸ್ಕಷನ್ ಮಾಡ್ದಂಗೆನೆ.
ಸೊ 25,500 ಮೇಲ್ಗಡೆ ಫ್ರೀ ವೇ ಇದೆ, 25,700 ವರೆಗೂ ಕರ್ಕೊಂಡು ಹೋಗ್ತಾನೆ, ಅಲರ್ಟ್ ಆಗಿರಿ. ಇಲ್ಲ ಮಾರ್ಕೆಟ್ ನೀವು ರೇಂಜಲ್ಲಿ ಕೆಲಸ ಮಾಡ್ತಿದ್ರಿ ಅಂದ್ರೆ ಐದರ್ ಮಾರ್ಕೆಟ್ ಗ್ಯಾಪ್ ಅಪ್ 25,500 ಹತ್ರ ಕೊಟ್ಟು ಸೆಲ್ಲಿಂಗ್ ಪ್ಯಾಟರ್ನ್ ಆದ್ರೆ ಇಲ್ಲಿಂದ ಕೆಲಸ ಮಾಡಬಹುದು ಫಾರ್ ಟಾರ್ಗೆಟ್ ಅಬೌಟ್ 25,350. ಇಲ್ಲ ಮಾರ್ಕೆಟ್ ಬೈ ಮಿಸ್ಟೇಕ್ 25,350 ಕೆಳಗಡೆ ಹೋದ್ರೆ, ಐ ರಿಪೀಟ್ ಹಿಯರ್, ಸ್ಲೋಲಿ ಸೈಡ್ವೇಸ್ ನೆಗೆಟಿವ್ ಅಂತ ಎಕ್ಸ್ಪೆಕ್ಟೇಷನ್ ಮಾಡ್ಕೋತೀರಿ. ಎನಿವೇ ಪ್ರೊವೈಡೆಡ್ ದಿಸ್ ಒನ್, ಮಾರ್ಕೆಟ್ ನಲ್ಲಿ ಇನ್ನೊಂದು ಪ್ಯಾರಲ್ ಚಾನಲ್ ಟ್ರೆಂಡ್ ಲೈನ್ ಸಪೋರ್ಟ್ ಹಾಕೊಳ್ತೀನಿ, ದಟ್ ಈಸ್ ದಿಸ್ ಒನ್. ಓಕೆ, ಸೊ ದಿಸ್ ಇಸ್ ಸಪೋರ್ಟ್ ಹಿಯರ್. ಸೊ ಪ್ಯಾರಲ್ ಚಾನಲ್ ಟ್ರೆಂಡ್ ಲೈನ್ ಸಪೋರ್ಟ್ ಮಾಡೋದ್ರಿಂದ ನಿಮ್ಗೆ ಗೊತ್ತಾಗಿದೆ 25,350 ಕೆಳಗಡೆ ಹೋದ್ರೂ ಕೂಡ ಈಸಿ ಇಲ್ಲ ಅಥವಾ ಸೈಡ್ ವೇಸ್ ನೆಗೆಟಿವ್, ವೆರಾಸ್ ಫ್ರೀ ವೇ ಇರೋದು ಇಲ್ಲಿ ಮಾತ್ರ ಅಂತ ಗೊತ್ತಾಗಿದೆ ವ್ಯಾಲ್ಯೂ ಝೋನ್ ಪ್ರಕಾರ. ಓಕೆ, ಈಗ ಆಪ್ಷನ್ ಚೈನ್ ಒಂದು ರೌಂಡ್ ಅಪ್ ಮಾಡ್ಕೊಂಡ್ಬಿಡಿ. ಮಾರ್ಕೆಟ್ ನಲ್ಲಿ ಓಪನ್ ಇಂಟ್ರೆಸ್ಟ್ ಎಲ್ಲೆಲ್ಲಿ ಬಿಲ್ಟ್ ಅಪ್ ಇದೆ ಅಂತ ಹೇಳಿ. ಸೊ ಸದ್ಯದ ಮಟ್ಟಿಗೆ ಓಪನ್ ಇಂಟ್ರೆಸ್ಟ್ ಇರುವ ಜಾಗ 25,500 ಅಲ್ಲಿ 22 ಲಕ್ಷ. ಇದು ನಾನು ಮೇಲ್ಗಡೆ ಕನ್ಸಿಡರ್ ಮಾಡ್ತಾ ಇದ್ದೀನಿ ಪುಟ್ಟಲ್ಲಿ. ಕಾಲ್ನಲ್ಲಿ 55 ಲಕ್ಷ ಇರೋದು ನೋಡಿದ್ರೆ 25,500 ನಲ್ಲಿ ಹೆವಿ ಕಾಲ್ ರಿಟರ್ಸ್ ಇದ್ದಾರೆ. ಇದನ್ನ ಮಾರ್ಕೆಟ್ ಬಿಟ್ಕೊಟ್ರೆ ಈಸಿಲಿ ಮೇಲ್ಗಡೆ ಹೋಗುತ್ತೆ ಅನ್ನೋ ಸ್ಥಿತಿ ನಿರ್ಮಾಣ ಇದೆ. ಬಟ್ 25,300 ಬಾಟಮ್ ಇಸ್ ಅ ಮೇಜರ್ ಲೆವೆಲ್ ಸಪೋರ್ಟ್ ಕ್ರಿಯೇಟ್ ಮಾಡಿದೆ ಯೂಸಿಂಗ್ ದ ಓಪನ್ ಇಂಟ್ರೆಸ್ಟ್. ಓಕೆ, ಲೆಟ್ ಅಸ್ ಗೋ ಟು ದಿ ಸೆನ್ಸೆಕ್ಸ್ ಹಿಯರ್. ಸೆನ್ಸೆಕ್ಸ್ ನೋಡ್ಕೋತೀರಿ 82,566ಕ್ಕೆ ಕ್ಲೋಸ್ ಆಗ್ಲಿಕ್ಕೆ ಟ್ರೈ ಆಗಿದೆ. ಜಸ್ಟ್ ಲೈಕ್ ನಿಮಗೆ ಲೈಕ್ ನಿಫ್ಟಿ ತರಾನೇ ಇದು ನಿಮ್ಗೆ ಕಾಣ್ತಾ ಇದ್ದು. ಲೆಟ್ಸ್ ಟೇಕ್ ಅ ಇಂಪಾರ್ಟೆಂಟ್ ಪ್ಯಾಟರ್ನ್ ಥಿಂಗ್ಸ್ ಹಿಯರ್. ಲುಕ್, ಪ್ಯಾಟರ್ನ್ ಆಂಗಲ್ ಇಂದ ನೋಡ್ಕೊಂಡ್ರು ಇಲ್ಲೂ ಕೂಡ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಇದೆ. ಮಾರ್ಕೆಟ್ ಅದ್ರ ತಲೆ ಮೇಲೆ ನಿಂತ್ಕೊಂಡಿದ್ದು ನೋಡಿದ್ರೆ ಮಿನಿಮಮ್ ಅಂದ್ರೂ ಕೂಡ ಇಲ್ಲಿ 83,000 ಹತ್ರ ಲಾಜಿಕಲ್ ಲೆವೆಲ್ ಆಫ್ ರಿಜೆಕ್ಷನ್ ಅಥವಾ ಟಾರ್ಗೆಟ್ ನೋಡ್ಕೋಬಹುದು. 83,300. ಓಕೆ, ಅದನ್ನ ದಾಟಿದ್ರೆ ನೀವು ಅನ್ಕೋಬಹುದು 84,000 ಲೈಕ್ ಚಿಲ್ಡ್ರೆ. ವೆರಾಸ್ ಮಾರ್ಕೆಟ್ ಈಗ ಫ್ಲಾಟ್ ಆಗಿ ಓಪನ್ ಆಗಿ ಹೈಯರ್ ಲೋ ಆದ್ರೆ ಈಸಿ ಇದೆ. ಮಾರ್ಕೆಟ್ ಫೇಲ್ಯೂರ್ ಆದ್ರೆ ಸ್ಲೋಲಿ ಸೈಡ್ವೇಸ್ ಟು ನೆಗೆಟಿವ್ ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಿ. ವೆರಾಸ್ ಮಾರ್ಕೆಟ್ ನಿಮಗೆ ಗ್ಯಾಪ್ ಅಪ್ ಓಪನ್ ಮಾಡಿದ್ರೆ ಲೈಕ್ ಹೈಯರ್ ಲೋ ಕ್ರಿಯೇಟ್ ಮಾಡ್ತಾ ಹೋದ್ರೆ 83,300. ವೆರಾಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಮಾಡದ, ಲುಕ್ ಹಿಯರ್, ಮಾರ್ಕೆಟ್ ಗ್ಯಾಪ್ ಡೌನ್ ಆದ್ರೆ ಆಲ್ರೆಡಿ ಮಾರ್ಕೆಟ್ ಇವತ್ತು ಬಿಲ್ಡ್ ಸ್ಟ್ರಾಂಗ್ ಇದೆ. ಸೊ ಮಾರ್ಕೆಟ್ ಕುಡ್ ಬಿ ರೇಂಜ್ ಬೌಂಡ್ ಆಗೋ ಸಾಧ್ಯತೆ ಕೂಡ ಇದೆ ಅಂಡ್ ಹೆವಿ ವೋಲ್ಟಾಲಿಟಿ ಕೂಡ ಎಕ್ಸ್ಪೆಕ್ಟೇಷನ್ ಮಾಡಬಹುದು ಬಿಕಾಸ್ ಆಫ್ ಪ್ರೀ ಬಜೆಟ್ ಕೈಂಡ್ ಆಫ್ ಡೇಟಾ. ಓಕೆ, ಲೈಕ್ ಎಕನಾಮಿಕ್ಸ್ ಅಲ್ಲಿ ಸರ್ವೆ ಬಂದಿದೆಯಲ್ಲ ಅದೇ ರೀತಿ. ಓಕೆ, ಕಮಿಂಗ್ ಟು ದ ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ತೀರಿ. ನಾವು ಡ್ರಾ ಮಾಡಿರುವ ಒಂದು ಪ್ರಾಪರ್ ಟ್ರೆಂಡ್ ಲೈನ್ ರಿಜೆಕ್ಷನ್ ನ ದಾಟ್ಕೊಂಡಿದೆ. ಓಕೆ, ಇದನ್ನ ಕ್ಲಿಯರ್ ಆಗಿ 1 ಅವರ್ ಆಂಗಲ್ ಇಂದ ನೋಡ್ಕೊಂಡ್ರೆ ನಿಮ್ಗೆ ಕ್ಲಾರಿಟಿ ಸಿಗ್ಬೋದು. ನಿನ್ನೆ ನಿಮಗೆ ಅಪ್ಡೇಟ್ ಕೂಡ ಮಾಡಿದೆ, 59,800 ದಾಟಿದ್ರೆ 60,000, 60,200 ಅಥವಾ 60,500 ಈ ರೀತಿ ಟಾರ್ಗೆಟ್ಗಳ ಬಗ್ಗೆ ಮಾತಾಡಿದ್ದೆ. ಅಂಡ್ ಇವತ್ತು ಮಾರ್ಕೆಟ್ 60,000ಕ್ಕಂತೂ ಬಂದಾಗಿದೆ. ಓಕೆ, 60,000ಕ್ಕೆ ಬಂದಾಗಿದೆ. ನೆಕ್ಸ್ಟ್ ಎಲ್ಲೂ ಸರ್, ನೆಕ್ಸ್ಟ್ ಎಲ್ಲಿ ಹೋಗ್ಬೋದು ಅಂದ್ರೆ ಟಾಪ್ ಬ್ರೇಕ್ ಆದ್ರೆ ಕಂಟಿನ್ಯೂಷನ್ ಹೈಲಿ ಎಕ್ಸ್ಪೆಕ್ಟೆಡ್ ಇದೆ 60,500 ಅಂಡ್ ಕಂಟಿನ್ಯೂಷನ್ ಟು ದ ಆಲ್ ಟೈಮ್ ಹೈ ಅನ್ಕೋತೀನಿ. ವೆರಾಸ್ ಮಾರ್ಕೆಟ್ ಇಲ್ಲಿ ಅರೌಂಡ್ 59,800 ಅಥವಾ ನಿಮಗೆ ಗ್ಯಾಪ್ ಡೌನ್ ಅಥವಾ ನೆಗೆಟಿವ್ ನಲ್ಲಿ ಸಿಕ್ಕರೆ ದಿಸ್ ಅ ಚಾನ್ಸ್ ಲೈಕ್ ನೀವು ಡಿಪ್ ಅಲ್ಲಿ ಬೈ ಮಾಡಿ ಟ್ರೇಡ್ ತಗೋಬಹುದು. ಇದು ಈಸಿ ಇದೆ. ಇಲ್ಲ ಬೈ ಮಿಸ್ಟೇಕು ಫೇಲ್ ಆಗುತ್ತೆ ಅಂದ್ರೆ ಮಾರ್ಕೆಟ್ ಹ್ಯಾಸ್ ಟು ಗೋ ಲೋವರ್ ಹೈ ಬಿಲೋ 59,800, ಆವಾಗ ಮಾತ್ರ ಫೇಲ್ ಅನ್ಬಹುದು, ಅಲ್ಲಿವರೆಗೂ ಫೇಲ್ ಅಲ್ಲ. ಓಕೆ, ಸೊ ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಆಗಿದೆ ಅನ್ಕೋತೀನಿ. ವೇರ್ ಇಸ್ ಅ ಫ್ರೀ ವೇ, ವೇರ್ ಇಸ್ ಅ ಟಫ್ ಅಥವಾ ರೇಂಜ್ ವೇ ಅಂತ ನಿಮಗೆ ಕ್ಲಿಯರ್ ಆಗಿದೆ ಈಗ. ಓಕೆ, ಇದನ್ನ ಬಿಟ್ರೆ ಫಿನ್ ನಿಫ್ಟಿನಲ್ಲಿ ಏನೇನ್ ಸ್ಥಿತಿ ಆಗಿರಬಹುದು. ಸೊ ನೋಡ್ಕೋತೀರಿ 27,500ಕ್ಕೆ ಮಾರ್ಕೆಟ್ ಕ್ಲೋಸ್ ಆಗಿದ್ದು. ಓಕೆ, ಎಕ್ಸ್ಪೆಕ್ಟೇಷನ್ ಗಿಂತ ಚೆನ್ನಾಗಿ ಹೋಗ್ತಿದ್ದಾನೆ ಅನ್ಕೋತೀನಿ. ಎಲ್ಲ ಲೆವೆಲ್ ನ ತೆಗೆದಾಕ್ತೀನಿ. ಇಲ್ಲಿ ನಿಮಗೆ ಮೇಜರ್ ಪಾಯಿಂಟ್ ಆಫ್ ವ್ಯೂ ಶೋಕಾಸ್ ಮಾಡ್ತೀನಿ. ಪ್ಯಾರಲ್ ಚಾನಲ್ ಲುಕ್, ಮಾರ್ಕೆಟ್ ಹ್ಯಾಸ್ ಗಿವನ್ ಅ ಬ್ರೇಕ್ಔಟ್ ಹಿಯರ್. ಸೂಪರ್ ಬ್ರೇಕ್ಔಟ್ ಕೊಟ್ಟಿದ್ದು ನೆಕ್ಸ್ಟ್ ಲೆವೆಲ್ ನಲ್ಲಿ ರಿಜೆಕ್ಷನ್ಸ್ ಎಲ್ಲೆಲ್ಲಿ ಕಾಯ್ತಾ ಇವೆ. ಸೊ ಆ ಆಂಗಲ್ ಇಂದ ನಾನು ಲಾಜಿಕಲ್ ಥಿಂಕ್ ಮಾಡಿದ್ರೆ ಇಟ್ ಇಸ್ ಅಬೌಟ್ 27,700 ಆಡ್. ಓಕೆ, ಸೊ 27,750 ಹತ್ರ ನೀವು ಒಂದು ಮೇಜರ್ ಲೆವೆಲ್ ಕಾಯ್ತಾ ಇದ್ದೀರಿ. ಅಂಡ್ ಅದ್ರ ಜೊತೆಗೆ ಇನ್ನೂ ಒಂದು ಲೆವೆಲ್ ಯಾವ್ದಪ್ಪ, ಇದು ಮಾರ್ಕೆಟ್ ಅದನ್ನ ಇವತ್ತು ಭದ್ರ ಮಾಡ್ಕೊಂಡಿದ್ದಾರೆ 27,400. ವೆರಾಸ್ ಮಾರ್ಕೆಟ್ ಈ ರೇಂಜ್ ಇಂದ ನಿಮಗೆ ಲೈಕ್ ಫೇಲ್ಯೂರ್ ಕೊಡ್ಬೋದು, ಈ ರೇಂಜ್ ಇಂದ ನಿಮಗೆ ಬಾಯಿಂಗ್ ಕೊಡ್ಬೋದು. ವೆರಾಸ್ ಇದನ್ನ ದಾಟಿದ್ರೆ ಫ್ರೀ ವೇ ಇದೆ 27,750. ಓಕೆ, ಅವಾಗ 28,000 ಕೂಡ ನೀವು ಟಾರ್ಗೆಟ್ ಥಿಂಕ್ ಮಾಡ್ಲಿಕ್ಕೆ ಈಸಿ ಇರೋದೇ ಇಲ್ಲಿ. ಅದರ್ವೈಸ್ ಬೌಂಡ್ರಿ ಟ್ರೇಡಿಂಗ್ ಮಾಡ್ತಾ ಕೂತ್ಕೊಳ್ಳುವ ಸಾಧ್ಯತೆ ಹೆವಿ ಇದೆ. ಅದರ್ ದನ್ ದಿಸ್ ಒನ್ ಮಿಡ್ ಕ್ಯಾಪ್ ನಿಫ್ಟಿ ನೋಡ್ಕೊಳ್ತೀರಿ 13,400 ಚಿಲ್ಲರೆ ಇದೆ. ನಿನ್ನೆ ನಾವು ಈ ಟ್ರೆಂಡ್ ಲೈನ್ ರಿಜೆಕ್ಷನ್ ಮಾರ್ಕ್ ಮಾಡಿದ್ವಿ. ಆಬ್ವಿಯಸ್ಲಿ ಇದನ್ನ ಎಕ್ಸ್ಪೆಕ್ಟೇಷನ್ ಕೂಡ ಮಾಡಿದ್ವಿ, ಇಲ್ಲಿಂದ ರಿಜೆಕ್ಷನ್ ಸಿಗಬಹುದು ಅಂತ ಹೇಳಿ. ಈಗ ಮಾರ್ಕೆಟ್ ಎಕ್ಸಾಕ್ಟ್ಲಿ ಅಲ್ಲಿ ಬಂದು ಇಟ್ಕೊಂಡು ನೋಡಿದ್ರೆ ಇವೊಂದು ಬ್ರೇಕ್ ನಾಳೆ 13,550ಕ್ಕೆ ಸ್ಟಕ್ ಪಾಯಿಂಟ್ ಇದೆ. ಅದನ್ನ ದಾಟಿದ್ರೆ ಮಾತ್ರ ನಿಮಗೆ 13,800 ಅಥವಾ ಮೇಲಿಯನ್ ಲೆವೆಲ್ ಬರುತ್ತೆ. ಬಿಕಾಸ್ ಇದು ಮಲ್ಟಿ ಲೆವೆಲ್ ಆಫ್ ರಿಜೆಕ್ಷನ್ ಏರಿಯಾ ಇದೆ. ಸೊ 13,550 ದಾಟಿದ್ರೆ ಮಾತ್ರ ಬುಲಿಶ್ನೆಸ್ ಈಸ್ ಕಂಟಿನ್ಯೂಷನ್, ಅದರ್ವೈಸ್ ಯು ವಿಲ್ ಬಿ ಗೆಟಿಂಗ್ ಪ್ರಾಫಿಟ್. ಸೊ ಅಂಡರ್ಸ್ಟ್ಯಾಂಡ್ ಇಟ್.
ಅದರ್ವೈಸ್ ಅವಾಯ್ಡ್ ಅ ಟ್ರೇಡ್ ಇನ್ ದ ರೇಂಜ್, ಅಥವಾ ಇಲ್ಲೇ ನೀವು ರಿಜೆಕ್ಷನ್ ಸಿಗ್ತಾ ಇದ್ರೆ ಹೌದು ಸೆಲ್ ತಗೊಳ್ಳಿಕ್ಕೆ ಈಸಿ ಇದೆ, ಬೈ ಸಿಕ್ಕರೆ 13,550 ಅನ್ನೋ ಸ್ಥಿತಿ ಈಗ ಕ್ಲಿಯರ್ ಆಗಿದೆ. ಓಕೆ, ಇದ್ರ ಜೊತೆಗೆ ಎಕನಾಮಿಕ್ ಸರ್ವೆ ಕೂಡ ಬಂದಿದ್ದು, ಸೊ ಅದು ಬಜೆಟ್ನ ಮುನ್ನೋಟ ಅನ್ಕೊಳ್ತೀನಿ. ಸೊ ಅದ್ರ ಒಳಗಡೆ ಈಗ ಎಂಪ್ಲಾಯ್ಮೆಂಟ್ ಸ್ಕಿಲ್ಲಿಂಗ್ ಬಗ್ಗೆ, ಬ್ಯಾಂಕಿಂಗ್ ಬಗ್ಗೆ, ಆ್ಯಂಡ್ ಇವನ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಲೈಕ್ ಮೇಕ್ ಇನ್ ಇಂಡಿಯಾ ಬಗ್ಗೆ ಮಾತಾಡಿದ್ದಾರೆ. ಆ್ಯಂಡ್ ಇವನ್ ದೇ ಹ್ಯಾವ್ ಟಾಕ್ಡ್ ಅಬೌಟ್ ಲೈಕ್ ಅಗ್ರಿಕಲ್ಚರ್ ಮತ್ತು ರೂರಲ್ ಎಕನಾಮಿ ಬಗ್ಗೆ ಮಾತಾಡಿದ್ದಾರೆ. ಸ್ಟೇಬಲ್ ಅಗ್ರಿಕಲ್ಚರ್ ಔಟ್ಪುಟ್ ಇದೆ, ಚೆನ್ನಾಗಿರೋ ಎಂಪ್ಲಾಯ್ಮೆಂಟ್ ನಡೀತಾ ಇದೆ, ಎಲ್ಲವೂ ಚೆನ್ನಾಗಿದೆ ಅಂತಲೇ ಹೇಳ್ಕೊಳ್ತಾರೆ, ತಪ್ಪಿಲ್ಲ. ವೆರಾಸ್ ದೇ ಹ್ಯಾವ್ ಗಿವನ್ ಅ ಕಾಷನ್ ಅಬೌಟ್ AI. ಲೈಕ್ 2008 ಒಳಗಡೆ ಏನು ಲೈಕ್ IT ಬಬಲ್ ಟೈಪ್ ಆಗಿತ್ತಲ್ಲ, ಮಾರ್ಕೆಟ್ ಬಿದ್ದಲ್ಲ, ಆ ರೀತಿ ಆಗಬಹುದು ಅನ್ನೋ ಒಂದು ಆತಂಕ ಇದೆ ಬಿಕಾಸ್ ಆಫ್ AI. ಓಕೆ, ಅದೊಂದು ಪಾಯಿಂಟ್ ಆಫ್ ವ್ಯೂ ಹಾಕಿದ್ದಾರೆ. ನೋಡೋಣ, ಅದ್ರ ಬಗ್ಗೆ ಸವಿಸ್ತರವಾಗಿ ಪ್ರೀ ಮಾರ್ಕೆಟ್ನಲ್ಲಿ ಎಕನಾಮಿಕ್ ಸರ್ವೆ ಬಗ್ಗೆ ನಾನು ನಿಮಗೆ ಪ್ರೆಸೆಂಟ್ ಮಾಡ್ತೀನಿ. ಅದರ ದಿಸ್ ಒಂದು ಯಾವುದೇ ಸ್ಟಾಕ್ಸ್ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತಾ ಇಲ್ಲ ಟಿಲ್ ಬಜೆಟ್ ಓವರ್. ಇಲ್ಲ ಅಂದರೆ ಮಾರ್ಕೆಟ್ನಲ್ಲಿ ಹೆಚ್ಚು ಕಮ್ಮಿ ಆದರೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಓಕೆ, ಎನಿವೇ ಅದರ್ ದನ್ ದಿಸ್ ಒನ್ ಏನಾದರೂ ಕ್ವೆಶನ್ಸ್ ಇದ್ರೆ ಕಮೆಂಟಲ್ಲಿ ಹಾಕ್ತೀರಿ, ನಾನು ಅದನ್ನು ಆನ್ಸರ್ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಇದರ ಜೊತೆಗೆ ಮಾರ್ಚ್ 1 ನಾವು ಕ್ಲಾಸ್ನ ಶುರು ಮಾಡೋದ್ ಬಗ್ಗೆ ಎಲ್ರಿಗೂ ಸಿಲೆಬಸ್ ಕಾಪಿನೂ ಕೂಡ ಕೆಳಗಡೆ ಹಾಕಿದ್ವಿ. ಮೊದಲ 20 ಜನರ ಮಾತ್ರ ತಗೊಳ್ತೀವಿ. ಆ್ಯಂಡ್ ಇದಾದ ಮೇಲೆ ನೆಕ್ಸ್ಟ್ ಕ್ಲಾಸ್ ಇರೋದೆ 3 ತಿಂಗಳು ಬಿಟ್ಟು. ನಾನು ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ಪ್ರತಿ 3 ತಿಂಗಳಿಗೊಮ್ಮೆ ಮಾತ್ರ ಕ್ಲಾಸ್ ತಗೊಳ್ತೀವಿ. ಇದನ್ನೇ ನಾವು ವ್ಯಾಪಾರ ಮಾಡೋಕ್ಕಂತ ಕೂತ್ಕೊಂಡಿಲ್ಲ, ನಮ್ಮ ವ್ಯಾಪಾರನೇ ಟ್ರೇಡಿಂಗು. ಓಕೆ, ಸೊ ಎನಿವೇ, ಸೊ ಇಂಟ್ರೆಸ್ಟೆಡ್ ಇದ್ದವರು ಸಿಲೆಬಸ್ ಕಾಪಿ ನೋಡಿ ಜಾಯ್ನ್ ಆಗ್ತೀರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ನಾವು